ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ರೂಮಲ್ಲಿ ಮಹಾದೇವ ಅಮ್ಮು ಶುರು ಮಾಡು ಅಂತಾನೆ. ಸಾಕಾಯಿತು ಮಹಾದೇವ, ನೀನು ಈ ಹಠಮಾರಿ ಸ್ವಭಾವನ ತಡ್ಕೊಳ್ಳೋಕ್ಕೆ ಆಗೋದಿಲ್ಲ ನನ್ನ ಕೈಲಿ. ಪ್ರತಿದಿನ ಜಗಳ ಮಾಡೋದಕ್ಕೆ ನನ್ನ ಹತ್ರ ಆಗೋದಿಲ್ಲ. ನಿನಗೋಸ್ಕರ ನನ್ನ ಆಸೆ ಕನಸನ್ನೆಲ್ಲ ಬಲಿ ಕೊಡೋದಕ್ಕೆ ನನಗೇನಾದರೂ ಹುಚ್ಚ ಅಂತ ಹೊರಗಡೆ ಕೇಳೋ ಹಾಗೆ ಕಾವ್ಯ ಕೂಗ್ತಾಳೆ. ಏಯ್ ಸಾಕು, ಬಾಯಿ ಮುಚ್ಕೊಂಡು ಸುಮ್ಮನಿರಮ್ಮಿ. ಬಾಯಿ ಎತ್ತರಿದೆ ಆಸೆ ಕನಸು ಅಂತ ಬಡ್ಕೋತಿದ್ಯಲ್ಲ. ನಿನಗೆ ಬೇರೆ ಮದುವೆ ಆಗೈತೆ, ಹೀಗೆ ಸಂಸಾರ ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಇಲ್ಲ ನೋಡು. ಮೊನ್ನೆ ಕೋರ್ಟ್ನಾಗೆ ನನ್ನ ಕಾಪಾಡಿದ್ಯಾ, ಆ ನಿಯತ್ತು ನನಗೆ ಯಾವತ್ತೂ ಇರ್ತೈತೆ. ಹಾಗಂತ ನೀನು ಹೇಳಿದ್ದನ್ನೆಲ್ಲ ಕುರಿಮರಿ ಥರ ಕೇಳ್ಕೊಂಡಿರೋಕ್ಕೆ ನನಗೆ ಆಗಕ್ಕಿಲ್ಲ ಕಣಮಿ ಅಂತಾನೆ ಮಹಾದೇವ. ಆಗ ಮಹೇಶ್ವರಿ, ಕಿಟ್ಟಿ ಮತ್ತು ಪೂರ್ವಿರು ಡೋರ್ ಹತ್ರ ನಿಂತ್ಕೊಂಡು ಕೇಳಿಸ್ಕೊತಿರ್ತಾರೆ. ಅಮ್ಮ ಅವಾಗಿಂದ ಜಗಳ ಮಾಡ್ತಿದ್ದಾರೆ, ಏನೋ ದೊಡ್ಡದಾಗಿ ಗಲಾಟೆ ನಡೀತಿದೆ ಅನಿಸುತ್ತೆ ಅಂತಾಳೆ ಪೂರ್ವಿ. ಅಂದರೆ ನಾನು ಹೇಳ್ತಿರೋದು ತಪ್ಪಾ ಅಂತಾಳೆ ಕಾವ್ಯ. ನೀನು ಯಾವಾಗ ತಾನೇ ಸರಿ ಹೇಳಿದ್ಯಾ ಅಂತ ಅವರಿಗೆ ಕೇಳಿಸ್ಲಿ ಅಂತ ಜೋರಾಗಿ ಹೇಳ್ದೆ ಇರು, ಬಂದೆ ಅಂತ ಡೋರ್ ಹತ್ರ ಕಿವಿ ಕೊಡ್ತಾನೆ ಮಹಾದೇವ. ಈಚೆ ಕಲ್ಯಾಣಿ ಬಂದು ಮಹೇಶ್ವರಿ ಏನದು ಶಬ್ದ ಅಂತಾರೆ. ಅಕ್ಕ, ಮಹಾದೇವ ಕಾವ್ಯ ಕಿತ್ತಾಡ್ತಿದ್ದಾರೆ ಅನಿಸುತ್ತೆ ಅಂತಾರೆ ಮಹೇಶ್ವರಿ. ಏನು ಹೇಳ್ತಿದ್ಯಾ, ನಾನು ಏನು ನಡೀತಿದೆ ಇಲ್ಲಿ? ಮಹಾದೇವ ಬಾಗಲ್ ತೆಗಿ ಅಂತಾರೆ ಕಲ್ಯಾಣಿ. ಅಮ್ಮ ಬಂದರು, ಶುರು ಹಚ್ಕೊಳ್ಳೋಣ ಅಂತಾನೆ ಮಹಾದೇವ. ನೋಡು ಕಾವ್ಯ, ನೀನು ನನ್ನ ಹೆಂಡ್ರು. ಫಸ್ಟು ಹೆಂಡ್ರ ಜೊತೆ ಜೀವನ ಮಾಡೋದು ಹೆಂಗೆ ಅನ್ನೋದನ್ನು ನೆಟ್ಟಗೆ ಕಲ್ತ್ಕೊ. ಇಷ್ಟು ದಿನ ನೀನು ಆಡಿದ್ದೆ ಆಟ ಅಂತ ಚೆನ್ನಾಗಿ ಮೆರೆದಿದ್ಯಾ. ಸುಮ್ಮನೆ ಇದ್ದೆ ತಾನೆ, ಏನು ಕೇಳಿದೆ. ಆದರೆ ಇನ್ನು ಮುಂದೆ ನಾನು ಸುಮ್ಮನೆ ಇರೋಕ್ಕಿಲ್ಲ ಕಣಮಿ, ಕೈ ಕಟ್ಕೊಂಡು ಸುಮ್ಮನೆ ಇರೋಕ್ಕಿಲ್ಲ. ಇನ್ಮ್ಯಾಕೆ ಹೀಗೆ ಮೆರಿತೀಯ ಅನ್ನೋದಾದರೆ ನಿನ್ನ ಜೀವನ ನಿನಗೆ, ನನ್ನ ಜೀವನ ನನಗೆ ಅನ್ನೋ ಹಾಗೆ ಏನಾದರೂ ಒಂದು ನಿರ್ಧಾರ ಮಾಡೋಕ್ಕೈತೆ ಅಂತಾನೆ ಮಹಾದೇವ. ಈಚೆ ಪ್ರೇಮರಾಮ್ ಅಡ್ಡ ನಿಂತ್ಕೊಂಡು ಕೇಳಿಸ್ಕೊತಿರ್ತಾರೆ. ಮಹಾದೇವ, ಬಾಗಿಲು ತೆಗಿ, ಏನಾಗ್ತಿದೆ ಅಲ್ಲಿ? ಯಾಕಿಬ್ರು ಹೀಗೆ ಕೂಗಾಡ್ತಿದ್ದೀರಾ ಅಂತಾರೆ ಕಲ್ಯಾಣಿ. ಈಚೆ ಕಾವ್ಯ, ಅಯ್ಯೋ ಹಾಗಾದರೆ ನನಗೆ ಹೊರಗಡೆ ಹೋಗು ಅಂತಿದ್ಯಾ, ಮನೆ ಬಿಟ್ಟು ಹೋಗು ಅಂತಿದ್ಯಾ ಅಂತಾಳೆ. ನಾನು ಹೇಳಿದ್ದನ್ನು ನೀನು ಹಾಗೆ ಅಂತ ಅರ್ಥ ಮಾಡ್ಕೊಂಡ್ರೆ ನಾನೇನು ಮಾಡೋಕ್ಕೈತದೆ? ನನಗಂತೂ ನಿನ್ನ ಉಸಾಬರಿ ಸಾಕಾಗದೆ ಅಂತಾನೆ ಮಹಾದೇವ. ನನಗೂ ಅಷ್ಟೇ, ಮರ್ಯಾದೆ ಇಲ್ಲದೆ ಇರೋ ಕಡೆ ನಾನು ಇರೋದಿಲ್ಲ ಅಂತ ಮಹಾದೇವ. ಸೌಂಡ್ ಸಾಕಾಗೋದಿಲ್ಲ, ನನ್ನ ಕೆನ್ನೆಗೆ ಒಂದು ಹೊಡಿ, ಆವಾಗ ಹೊರಗಡೆ ಇರೋರಿಗೆ ನಂಬಿಕೆ ಬರುತ್ತೆ ಅಂತಾಳೆ ಕಾವ್ಯ. ಅಯ್ಯೋ ಅಮ್ಮಿ, ಏನು ಹೇಳ್ತಿದ್ಯಾ? ನಿನಗೆ ನಾನು ಹೊಡೆಯೋದ? ಬೇಡ ಕಣಮ್ಮಿ, ಆ ಕೆಲಸ ನನ್ನ ಕೈಲಿ ಆಗೋಕ್ಕಿಲ್ಲ, ಹೊಡೆದ್ರೆ ಏಟಾಗ್ತೈತೆ ನಿನಗೆ ಅಂತಾನೆ ಮಹಾದೇವ. ಸುಮ್ಮನೆ ಹೊಡೆ, ನಮ್ಮ ಪ್ಲ್ಯಾನ್ ಸಕ್ಸಸ್ ಆಗಬೇಕು ಅಂದರೆ ನಮಗೆ ಇದು ಅನಿವಾರ್ಯ. ನನ್ನ ಕಪಾಳಕ್ಕೆ ಹೊಡೆಯೋ ಥರ ನಾಟಕ ಮಾಡು ಅಂತಾಳೆ ಕಾವ್ಯ. ಆಗ ಮಹಾದೇವ ಅವನ ಕೈಗೆ ಅವನು ಹೊಡ್ಕೊತಾನೆ. ಅಯ್ಯೋ ಅಮ್ಮ ಅಂತ ಕೂಗ್ತಾಳೆ ಕಾವ್ಯ. ಮಹಾದೇವ, ಏನೋ ಅದು ಶಬ್ದ, ಬಾಗಲ್ ತೆಗಿಯೋ ಅಂತಾರೆ ಕಲ್ಯಾಣಿ. ಅಯ್ಯೋ ನನ್ನ ಕೆನ್ನೆಗೆ ಹೊಡಿತೀಯಾ, ನನ್ನ ಮೇಲೆ ಕೈ ಮಾಡ್ತೀಯಾ ಅಂತಾಳೆ ಕಾವ್ಯ. ಹೌದು ಕಣಮ್ಮಿ, ಕೈನೂ ಮಾಡ್ತೀನಿ, ಕಾಲನ್ನು ಮಾಡ್ತೀನಿ. ಇನ್ಮ್ಯಾಕೆ ಈ ಗಂಡನ ದರ್ಪ ಹಿಂಗಿರುತ್ತೆ ಅಂತ ನಾನು ತೋರಿಸ್ತೀನಿ ನಿನಗೆ ಅಂತಾನೆ ಮಹಾದೇವ. ಬಾಗಲ್ ತೆಗಿಯೋ ಅಂತಾರೆ ಕಲ್ಯಾಣಿ. ಅಮ್ಮ ವಸಿ ಸೀರಿಯಸ್ ಆಗಿ ಕಿರ್ಚು ಅಂತಾನೆ ಮಹಾದೇವ. ಏಯ್ ಮಹಾದೇವ, ನನ್ನ ಮೇಲೆ ಕೈ ಮಾಡ್ತೀಯ ಅಲ್ವಾ? ನಿನ್ನನ್ನು ಇಷ್ಟು ದಿನ ಮನುಷ್ಯ ಅಂದ್ಕೊಂಡಿದ್ದೆ, ಇವತ್ತು ನಾನು ಮೃಗ ಅಂತ ಗೊತ್ತಾಯಿತು. ಇವತ್ತಿಗೆ ನಿನ್ನ ಸಂಬಂಧ ಮುಗೀತು. ನಿನ್ನ ಮುಖ ನೋಡೋಕ್ಕೂ ನನಗೆ ಇಷ್ಟ ಇಲ್ಲ ಮಹಾದೇವ ಅಂತ ಕಾವ್ಯ ಕೂಗ್ತಾಳೆ. ಕೇಳಿಸ್ಕೊಂಡೇನೋ ಕಿಟ್ಟಿ, ಕಾವ್ಯ ಈ ಸಂಬಂಧನೇ ಬೇಡ, ದೂರಾಗೋಣ ಅಂತಿದ್ದಾಳೆ. ನಮ್ಮ ಕೆಲಸ ಈಸಿ ಆಯಿತು ಕಣೋ ಅಂತಾರೆ ಮಹೇಶ್ವರಿ. ಹೌದಕ್ಕ, ಇವತ್ತು ಇವಳು ಮನೆ ಬಿಟ್ಟು ಹೋಗೋದಂತೂ ಗ್ಯಾರಂಟಿ ಅಂತಾನೆ ಕಿಟ್ಟಿ. ಮಹಾದೇವ, ಬಾಗಲ್ ತೆಗಿಯೋ ಅಂತಾರೆ ಕಲ್ಯಾಣಿ. ಮಹಾದೇವ, ಬಾಗಿಲು ತೆಗಿತೀಯೋ ಇಲ್ವೋ ಅಂತಾರೆ ಶ್ರೀಧರ. ಮಹಾದೇವ ಅಂತ ಕೂಗ್ತಾರೆ ಕಲ್ಯಾಣಿ. ಈಚೆ ಪ್ರೇಮಾರಾಮ್, ನೀನು ಹೇಳಿದ ಹಾಗೆ ಮಹಾದೇವ ಮತ್ತು ಕಾವ್ಯ ಇಬ್ಬರು ನಾಟಕ ಶುರು ಮಾಡಿದ್ದಾರೆ. ಮುಂದೆ ಅಂತಾಳೆ ಪ್ರೇಮ. ನೀನು ಇಲ್ಲೇ ಇರು ಆಯಿತಾ ಅಂತ ರಾಮ್ ಈಚೆ ಬರ್ತಾನೆ. ಈಚೆ ಕಾವ್ಯ, ಮುಗೀತು ಮಹಾದೇವ, ಇವತ್ತಿಗೆ ನಿನ್ನ ಸಂಬಂಧ ಮುಗೀತು. ಇನ್ನೊಂದು ಕ್ಷಣನೂ ನಾನು ಈ ಮನೆಯಲ್ಲಿ ಇರೋದಿಲ್ಲ ಅಂತ ಬ್ಯಾಗನ್ನು ತಗೋತಾಳೆ ಕಾವ್ಯ. ಆಗ ಮಹಾದೇವ ಬೇಜಾರಾಗ್ತಾನೆ. ಮಹಾದೇವ, ಯಾಕೆ ಬೇಜಾರಾಗಿದೆಯಾ ಅಂತಾಳೆ ಕಾವ್ಯ. ಅಮ್ಮಿ ಕಾವ್ಯ, ನನಗೆ ಗೊತ್ತು ಇದು ನಾಟಕ ಅಂತ, ಆದರೂ ನೀನು ಹೀಗೆ ಬಟ್ಟೆನ ತುಂಬ್ಕೋತಿದ್ರೆ ನನಗೆ ಶಾನೆ ನೋವಾಯ್ತದೆ ಕಣಮ್ಮಿ. ನೋಡು, ಈ ನಾಟಕ ಎಲ್ಲ ಬೇಡ, ಇಲ್ಲಿಗೆ ನಿಲ್ಲಿಸ್ಬಿಡೋಣ. ನೀನು ಮನೆ ಬಿಟ್ಟು ಹೋದ್ಮೇಲೆ ನಾನು ಒಬ್ಬನೇ ಇಲ್ಲಿ ಹೇಗಿರಲಿ ಅಂತಾನೆ ಮಹಾದೇವ. ನೀನೊಂದು ಸ್ವಲ್ಪ ಮೈ ಮರೆತು ನಮ್ಮ ಪ್ಲ್ಯಾನ್ ಎಲ್ಲ ಏನಾದರೂ ಫ್ಲಾಪ್ ಆಗಬೇಕು, ಆಗುವಾಗಿರುತ್ತೆ. ನೀನು ಹೇಳಿದ ಸತ್ಯ ನನಗೆ ಗೊತ್ತಾಗಬೇಕು ಅಂದರೆ ನಾನು ಈ ನಾಟಕ ಆಡಲೇಬೇಕು. ನೋಡು, ನೀನು ನಿನ್ನ ಮುಖನ ಒಳ್ಳೆ ಕಲ್ಲಿನ ತರಹ ಸ್ಟ್ರೈಟ್ ಫೇಸ್ ಇಟ್ಕೊಂಡು ಬಾ, ನಾನು ಹೊರಗಡೆ ಹೋಗ್ತೀನಿ, ಸರಿನಾ? ಮುಗೀತು ಮಹಾದೇವ, ನನಗೆ ಇವತ್ತಿಗೆ ಈ ಮನೆ ಸಂಬಂಧ ಮುಗೀತು ಅಂತ ಭಾಗ್ಯ ಬ್ಯಾಗನ್ನು ತಗೊಂಡು ಕಾವ್ಯ ಬರ್ತಾಳೆ. ನಡಿಯಮ್ಮಿ ಆಚೆ ಅಂತಾನೆ ಮಹಾದೇವ. ಕಾವ್ಯ ಡೋರ್ ಓಪನ್ ಮಾಡಿ ಹೊರಗೆ ಬರ್ತಾಳೆ. ಕಾವ್ಯ, ಏನಮ್ಮ ಇದು ಲಗೇಜು ಅಂತಾರೆ ಕಲ್ಯಾಣಿ. ಅಯ್ಯೋ, ನೋಡಿದರೆ ಗೊತ್ತಾಗಲ್ವಕ್ಕ, ಕಾವ್ಯ ಮನೆ ಬಿಟ್ಟು ಹೋಗ್ತಿರ್ಬೇಕು ಅಂತಾರೆ ಮಹೇಶ್ವರಿ. ಮಹೇಶ್ವರಿ, ನಮಗೂ ಕಣ್ ಕಾಣುತ್ತೆ, ನೀನು ತೆಪ್ಪಗೆ ನಿಂತ್ಕೋ ಅಂತಾರೆ ಶ್ರೀಧರ. ಮಹಾದೇವ, ಏನಾಯಿತು ಅಂತ ಹೇಳು, ನನಗೇನಾದರೂ ಹೇಳಮ್ಮಿ, ಅದೇನೇ ಇದ್ದರೂ ಮಾತಾಡಿ ಬಗೆಹರಿಸ್ಕೊಳ್ಳೋಣ ಆಯಿತಾ ಅಂತಾರೆ ಕಲ್ಯಾಣಿ. ಮಾತಾಡೋಕ್ಕೇನು ಉಳಿದಿಲ್ಲ ಅತ್ತೆ, ನಾನು ಈ ಮನೆ ಬಿಟ್ಟು ಹೋಗ್ತಿದ್ದೀನಿ. ನನಗೆ ಸೆಲ್ಫ್ ರೆಸ್ಪೆಕ್ಟ್
ರೆಸ್ಪೆಕ್ಟ್ ಇಲ್ಲದೆ ಇರೋ ಜಾಗದಲ್ಲಿ ನಾನು ಇರೋದಿಲ್ಲ ಅಂತಾಳೆ ಕಾವ್ಯ. ಕಾವ್ಯ ಸುಮ್ಮನಿರಮ್ಮ, ಮನೆಯಲ್ಲಿ ಜಗಳ ಆಗೋದು ಸಹಜ, ಹಾಗಂತ ಮನೆ ಬಿಟ್ಟು ಹೋಗೋದಕ್ಕಾಗುತ್ತಾ? ನೀನು ಎಲ್ಲಿಗೂ ಹೋಗೋದು ಬೇಡ. ಮಹಾದೇವ ಅದೇನಾಯಿತು ಅಂತ ಹೇಳು ಅಂತಾರೆ ಶ್ರೀಧರ. ನಾನು ಹೇಳ್ತೀನಿ ಮಾವ, ನಿಮ್ಮ ಮಗ ನನ್ನ ಮೇಲೆ ಕೈ ಮಾಡ್ದ, ಹೆಂಡತಿ ಮೇಲೆ ಕೈ ಮಾಡೋದು ದೊಡ್ಡಷ್ಟಕ್ಕೆ ಅಂದ್ಕೊಂಡಿದ್ದಾನೆ. ನಾನೇನು ಇವನು ಬೇಡದಾಳ ಅಂತಾಳೆ ಕಾವ್ಯ. ಏಯ್ ಮಹಾದೇವ, ಏನೋ ಆಗಿದೆ ನಿನಗೆ? ಒಂದೇ ಒಂದು ಸಲನೂ ಕಾವ್ಯನ ವಿರುದ್ಧ ಮಾತಾಡದೇ ಇದ್ರೂ ಇವತ್ತು ಅವಳ ಮೇಲೆ ಕೈ ಮಾಡಿದ್ಯಾ ಅಂದರೆ ಅಂಥದ್ದೇನು ನಡೀತು ನೋಡು ಮಹಾದೇವ. ಅದೇನೇ ಆಗಿರಲಿ, ನೀನು ಮೊದಲು ಕಾವ್ಯನ ಹತ್ರ ಕ್ಷಮೆ ಕೇಳು ಅಂತಾರೆ ಕಲ್ಯಾಣಿ. ಅಮ್ಮ, ಕ್ಷಮೆ ಎಲ್ಲ ಕೇಳೋಕ್ಕಾಗಲ್ಲ. ಮುಂಚಿನಿಂದಲೂ ನನಗೂ ಇವಳಿಗೂ ಆಗ್ಬರೋಕ್ಕಿಲ್ಲಮ್ಮ, ಹೊಂದಾಣಿಕೆನೇ ಇಲ್ಲ. ನನ್ನ ಭೂಮಿ ಅಂದರೆ ಇವಳು ಆಕಾಶ. ಸದ್ರ ಕೊಟ್ಟಿದ್ದಕ್ಕೆ ತಲೆ ಮೇಲೆ ಕೂತ್ಕೊಳ್ಳೋಕೆ ನೋಡ್ತಿದ್ದಾಳೆ. ಹೋದರೆ ಹೋಯ್ತಾಳೆ ಕಣಮ್ಮ ಆಚೆಗೆ ಅಂತಾನೆ ಮಹಾದೇವ. ಏಯ್ ಕಪಾಳಕ್ಕೆ ಹಾಕ್ತೀನಿ ನೋಡು, ಕಾವ್ಯನ ಮನೆ ಬಿಟ್ಟು ಹೋಗುವಂತಿದ್ಯಾ? ಏನು ಮಾತಾಡ್ತಿದ್ಯಾ? ಅಯ್ಯೋ, ಪರಿಜ್ಞಾನ ಇದೆಯಾ ನಿನಗೆ? ರಾಮ್, ನೋಡು ನಿಮ್ಮ ಅಣ್ಣಂಗೆ ಏನಾಗಿದೆ ಅಂತ. ಕಾವ್ಯನ ಮನೆಯಿಂದ ಆಚೆ ಹೋಗುವಂತಿದ್ದಾನೆ. ಅಷ್ಟೇ ಅಲ್ಲ, ಅವಳ ಮೇಲೆ ಕೈ ಮಾಡಿದ್ದಾನೆ. ನೀನಾದರೂ ಅವನಿಗೆ ಬುದ್ಧಿ ಹೇಳೋ ಅಂತಾರೆ ಕಲ್ಯಾಣಿ. ದೊಡ್ಡಮ್ಮ, ಇಷ್ಟು ದಿನ ಇವ್ರ ಸಂಸಾರ ನೋಡಿದ ಮೇಲೆ ನನಗನ್ಸಿರೋದು ಒಂದೇ, ಅಣ್ಣ ಮತ್ತು ಕಾವ್ಯ ಅವರಿಗೆ ಒಬ್ರಿಗೊಬ್ರು ಸಟ್ಟೇ ಆಗಲ್ಲ. ಹೇಗಿದ್ದರೂ ಕಾವ್ಯವರೇ ಮನೆ ಬಿಟ್ಟು ಹೋಗ್ತೀನಿ ಅಂತಿದ್ದಾರಲ್ಲ, ಅವಳನ್ನು ತಡೆದು ಸಂಸಾರ ನಡೆಸೋಕ್ಕೂ ಆಗಲ್ಲ. ಹೋದರೆ ಹೋಗ್ತಾರೆ ಅಂತಾನೆ ರಾಮ್. ನೋಡಿದ್ಯೇನಮ್ಮ, ನನ್ನ ತಮ್ಮ ವಾಸ್ತವ ಅರ್ಥ ಮಾಡ್ಕೊಂಡಿದ್ದಾನೆ. ಇವಳನ್ನು ಇಷ್ಟೆಲ್ಲ ಚೆನ್ನಾಗಿ ನೋಡಿಕೊಂಡ್ರು ಮನೆ ಬಿಟ್ಟು ಹೋಗ್ತೀನಿ ಅಂದರೆ ಹೋಗಲಿ ಬಿಡು, ಹೋಗಮಿ ಆಚೆ ಅಂತಾನೆ ಮಹಾದೇವ. ನೀನೇನು ಹೇಳೋದು? ನಾನೇ ಹೋಗ್ತೀನಿ ಅಂತಾಳೆ ಕಾವ್ಯ. ಅಯ್ಯೋ ಸಾಕು ನಿಲ್ಲಿಸಿ, ನಿಮ್ಗಳ ಮಧ್ಯೆ ಏನಾಯಿತು ಅಂತನಾದರೂ ಹೇಳಿ ಅಂತಾರೆ ಕಲ್ಯಾಣಿ. ಅಮ್ಮ, ಅವಳೇ ಇರೋದಿಲ್ಲ ಅಂತಿದ್ದಾಳೆ, ನೀನೇನಮ್ಮ ಏನಾಯಿತು ಅಂತ ಕೇಳಿಕೊಂಡು ಇರಮ್ಮ. ಏ ಅಮ್ಮಿ, ನೀನು ಈ ಮನೆಗೆ ನಿನಗೆ ಈ ಮನೆ ಬೇಕಾಗಿಲ್ಲ ಅಂದಮೇಲೆ ಈ ಮನೆಗೂ ನೀನು ಬೇಕಾಗಿಲ್ಲ, ನಡಿಯೇ ನಾನೇ ಕಳಿಸ್ತೀನಿ ಅಂತ ಕಾವ್ಯನ ಕೈ ಹಿಡ್ಕೊಂಡು ಎಳ್ಕೊಂಡು ಬಂದು ಬ್ಯಾಗನ್ನು ಬಿಸಕ್ಕೆ ತಗೊಂಡು ಹೋಯ್ತಾ ಇರಮ್ಮ ಆಚೆಗೆ ಅಂತಾನೆ ಮಹಾದೇವ. ಕಾವ್ಯ ಕಾವ್ಯ ಅಂತ ಕಲ್ಯಾಣಿ ಕೂಗ್ತಾರೆ. ಆ ಗ್ರಾಮ ಮೆಲ್ಲಗೆ ಪ್ರೇಮ ಹತ್ರ ಬರ್ತಾನೆ. ರಾಮ್, ಮಹಾದೇವ ಅವರು ಮತ್ತು ಕಾವ್ಯ ತುಂಬ ರಿಸ್ಕ್ ತಗೊಂಡು ಈ ಕೆಲಸ ಮಾಡ್ತಾರೆ ಅಂತ ನನಗನ್ನಿಸ್ತಿದೆ. ತುಂಬ ನೊಂದ್ಕೋತಾ ಇದ್ದಾರೆ ಅತ್ತೆ ಅಂತಾಳೆ ಪ್ರೇಮ. ಹೌದು ಪ್ರೇಮ, ಆದರೆ ಈ ಟೆಂಪ್ರವರಿ ನಾವು ಅಂದ್ಕೊಂಡಿದ್ದು ಅಚೀವ್ ಮಾಡಬೇಕು ಅಂದರೆ ಇದನ್ನೇ ಮಾಡಲೇಬೇಕು, ಬೇರೆ ದಾರಿ ಇಲ್ಲ ಅಂತಾನೆ ರಾಮ್. ಈಚೆ ಭರತ್ ಫೋನಲ್ಲಿ ಕಾವ್ಯ ಫೋಟೋ ನೋಡ್ತಾ, ಕಾವ್ಯ ಕಾವ್ಯ ನೀನಿಲ್ಲದೆ ನಾನು ಹೇಗೆ ಬದುಕಲಿ ಕಾವ್ಯ? ಆ ಮಹಾದೇವ ನಿನ್ನ ಪಕ್ಕದಲ್ಲಿರೋದನ್ನು ನೋಡ್ತಿದ್ರೆ ನನ್ನ ಮೈಯೆಲ್ಲ ಉರಿಯುತ್ತೆ. ಹೇಗಾದರೂ ಮಾಡಿ ಆ ಮಹಾದೇವ ನಿನ್ನ ಬಿಟ್ಟು ಬರೋ ಹಾಗೆ ಮಾಡ್ತೀನಿ. ಆದರೆ ಏನು ಮಾಡಲಿ, ಏನೇ ಒಂದಾಗಿ ಆ ನನ್ನ ಮಗ ಉಳ್ಕೊಂಡು ಬಿಡ್ತಾನೆ. ಈಗ ಮತ್ತೆ ನಿನಗೆ ಅವನ ಮೇಲೆ ನಂಬಿಕೆ ಹೋಗೋ ಥರ ಏನು ಮಾಡಲಿ ಕಾವ್ಯ? ನೀನು ನನ್ನವಳು, ಬರೀ ಭರತ್ಗೆ ಮಾತ್ರ ಸೇರಿದವಳು ಅಂತಾನೆ. ಈಚೆ ಕಾವ್ಯ ಆಟೋದಲ್ಲಿ ಬರ್ತಾ ಭರತ್ಗೆ ಕಾಲ್ ಮಾಡ್ತಾಳೆ. ಅರೆ, ನಿನ್ನ ನೆನೆಸ್ಕೋತಿದ್ದ ಹಾಗೆ ನಿನ್ನ ಕಾಲೇ ಬಂತು. ನಾವಿಬ್ಬರು ಮೇಡ್ ಫಾರ್ ಈಚ್ ಅದರ್ ಅನ್ನೋದಕ್ಕೆ ಇದಕ್ಕಿಂತ ಸಾಕ್ಷಿ ಬೇಕಾ ಅಂತ. ಹಲೋ ಹೇಳು ಕಾವ್ಯ ಅಂತಾನೆ ಭರತ್. ನನಗೆ ನಿನ್ನಿಂದ ಒಂದು ಹೆಲ್ಪ್ ಆಗಬೇಕಾಗಿತ್ತು, ನಾನೊಂದು ಕಂಪ್ಲೇಂಟ್ ಕೊಡಬೇಕಾಗಿತ್ತು ಅಂತಾಳೆ ಕಾವ್ಯ. ಕಂಪ್ಲೇಂಟಾ? ಯಾರ ಮೇಲೆ? ಏನಾಯಿತು ಕಾವ್ಯ ಅಂತಾನೆ ಭರತ್. ಡೊಮೆಸ್ಟಿಕ್ ವೈಲೆಂಟ್ ನನ್ನ ಮೇಲೆ ಆಗಿದೆ, ಅದಕ್ಕೆ ಕೇಸ್ ಹಾಕಬೇಕು. ನನಗೆ ಆ ಮನೆಯಲ್ಲಿ ಇರೋದಕ್ಕಾಗೋದಿಲ್ಲ ಭರತ್ ಅಂತಾಳೆ ಕಾವ್ಯ. ಯಾರ ಮೇಲೆ ಕಂಪ್ಲೇಂಟ್ ಕಾವ್ಯ ಅಂತಾನೆ ಭರತ್. ಇನ್ಯಾರ ಮೇಲೆ? ಆ ಮಹಾದೇವನ ಮೇಲೆ. ಅವನ ಅಸಲಿ ಬಣ್ಣ ನನಗೆ ಇವತ್ತು ಗೊತ್ತಾಯಿತು. ಇಷ್ಟು ದಿನ ಅವನು ಒಳ್ಳೆಯವನು ಅಂತ ಅಂದ್ಕೊಂಡಿದ್ದೆ. ನನ್ನ ತಪ್ಪು. ನಾನೀಗ ಆ ನರಕದಿಂದ ಹೊರಗಡೆ ಬಂದಿದ್ದೀನಿ. ಅವನ ಮುಖ ನೋಡೋದಕ್ಕೂ ನನಗೆ ಇಷ್ಟ ಇಲ್ಲ ಭರತ್ ಅಂತಾಳೆ ಕಾವ್ಯ. ಅಬ್ಬಾ, ಇದು ಕನಸಲ್ಲ, ಇವತ್ತು ನನ್ನ ಲಕ್ ಓಪನ್ ಆಯಿತು ಅಂತ ಯೋಚನೆ ಮಾಡಿ. ಕಾವ್ಯ, ನಾನು ನಿನಗೆ ಮೊದಲೇ ಹೇಳಿರಲಿಲ್ವಾ ಅವನು ನಿನಗೆ ಸರಿಯಾದ ವ್ಯಕ್ತಿ ಅಲ್ಲ ಅಂತ? ಸರಿ ಬಿಡು, ಈಗಲಾದರೂ ನಿನಗೆ ಅವನ ಅಸಲಿ ಮುಖ ಗೊತ್ತಾಯ್ತಲ್ಲ, ಅಷ್ಟು ಸಾಕು. ಕಾವ್ಯ, ನೀನೀಗ ಎಲ್ಲಿದ್ಯಾ? ನಾನೇ ಬಂದು ಪಿಕ್ ಮಾಡ್ತೀನಿ ಅಂತಾನೆ ಭರತ್. ಬೇಡ ಭರತ್, ನಾನೇ ಬರ್ತೀನಿ, ನಿನ್ನ ಹತ್ರ ಬಂದು ಪರ್ಸ್ನಲ್ ಆಗಿ ಮಾತಾಡಬೇಕು. ಎಲ್ಲಿದ್ಯಾ? ಮನೇಲೇ ಇದ್ದೀಯ ತಾನೇ ಅಂತಾಳೆ ಕಾವ್ಯ. ಹಾಂ ಕಾವ್ಯ, ಮನೇಲೇ ಇದ್ದೀನಿ, ನಿನಗೋಸ್ಕರ ಕಾಯ್ತಿದ್ದೀನಿ, ಮಿಸ್ ಮಾಡಬೇಡ, ಬೇಗ ಬಂದುಬಿಡು ಅಂತಾನೆ ಭರತ್. ನಂತರ ಕಾಲ್ ಕಟ್ ಮಾಡಿ, ಅಲ್ಲ ಮಹಾದೇವನ ಅಂಥ ಪರಿಸ್ಥಿತಿಯಲ್ಲಿ ಕಾಪಾಡಿಕೊಂಡಿದ್ದಾಳೆ, ಅದು ಹೇಗೆ ಮಹಾದೇವ ಅವಳನ್ನು ಆಚೆ ಕಡೆ ಹೋಗೋದಕ್ಕೆ ಬಿಡ್ತಾನೆ? ಇಲ್ಲೇನೋ ಸರಿ ಇಲ್ಲ ಅಂತ ಭರತ್ ಯೋಚನೆ ಮಾಡಿ ಕಿಟ್ಟಿ ಕಾಲ್ ಮಾಡ್ತಾನೆ. ಹಲೋ ಅಂತಾನೆ ಕಿಟ್ಟಿ. ಲೇ ಕಿಟ್ಟಿ, ಮನೇಲಿ ಮಹಾದೇವನಿಗೂ ಕಾವ್ಯಂಗೂ ಜಗಳ ಅಂತೆ, ನಿಜಾನ ಅಂತಾನೆ ಭರತ್. ಏನು ಸರ್, ನಮ್ಮ ಮನೇಲಿ ಏನೇ ವಿಷಯ ನಡೆದ್ರೂ ಟಕ್ ಅಂತ ಮೊದಲೇ ನಿಮಗೆ ಗೊತ್ತಾಗ್ಬಿಡುತ್ತೆ ಅಂತಾನೆ ಕಿಟ್ಟಿ. ನಿಜಾನ ಸುಳ್ಳ ಅಂತಾನೆ ಭರತ್. ಹೌದು ಸರ್, ಇವತ್ತು ಮನೇಲಿ ಯುದ್ಧನೇ ನಡೆದೋಯ್ತು. ಮಹಾದೇವ ಕಾವ್ಯ ಬಾಯಿಗೆ ಬಂದಾಗ ಜಗಳ ಮಾಡ್ಕೊಂಡ್ಬಿಟ್ರು. ನನಗೆ ನಂಬೋಕೆ ಆಗ್ತಿಲ್ಲ ಅಂತೀನಿ ಅಂತ ನಡೆದಿರೋದನ್ನು ಹೇಳ್ತಾನೆ ಕಿಟ್ಟಿ. ವಾವ್, ಅಷ್ಟೊಂದು ದೊಡ್ಡ ಜಗಳ ಆಯ್ತಾ ಅಂತಾನೆ ಭರತ್. ಹ್ಞೂ ಸರ್, ಆಗಿದ್ದೆಲ್ಲ ಒಳ್ಳೇದಕ್ಕೆ ಅಂತ ನಾವು ಸುಮ್ಮನೆ ಇದ್ವಿ ಅಂತಾನೆ ಕಿಟ್ಟಿ. ಸರಿ, ಅವಾಗವಾಗ ಅಲ್ಲಿ ನಡೀತಿರೋ ವಿಷಯನ ನನಗೆ ಅಪ್ಡೇಟ್ ಮಾಡ್ತಿರು ಅಂತ ಭರತ್ ಕಾಲ್ ಕಟ್ ಮಾಡ್ತಾನೆ. ಎಸ್ ಕಾವ್ಯ, ನಿಮ್ಮಿಬ್ಬರನ್ನ ದೂರ ಮಾಡೋಕ್ಕೆ ನಾನು ಎಷ್ಟೆಲ್ಲ ಪ್ರಯತ್ನ ಪಟ್ಟೆ, ಆದರೆ ಆಗಲೇ ಇಲ್ಲ.
ನೀವು ಇಷ್ಟು ಈಸಿಯಾಗಿ ದೂರ ಆಗ್ತೀರಾ ಅಂತ ಅಂದ್ಕೊಂಡಿರಲಿಲ್ಲ. ನನ್ನ ಅದೃಷ್ಟ ಕುಲಾಯಿಸ್ತು ಅಂತಾನೆ ಅರ್ಥ ಅಂತಾನೆ ಭರತ್. ಈಚೆ ಕಲ್ಯಾಣಿ, ಮಹದೇವ ಏನೋ ಮಾಡ್ತಿದ್ಯೆ ನೀನು? ಅಲ್ಲ ಕಣೋ ಪಾಪ ಹುಡುಗಿ ನಿನ್ನ ಮಾನ ಪ್ರಾಣ ಎಲ್ಲನೂ ಕಾಪಾಡಿದಾಳೆ. ಅಂಥವಳನ್ನು ನೀನು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋಬೇಕು. ಆದರೆ ನೀನು ಅವಳ ಮೇಲೆ ಕೈ ಮಾಡಿ ಅವಳನ್ನು ಆಚೆ ಹಾಕ್ತಿದ್ಯಲ್ಲ, ಯಾಕೋ ಹೀಗೆಲ್ಲ ಮಾಡ್ತಿದ್ಯಾ? ನನ್ನ ಮಗ ತಪ್ಪೇ ಮಾಡಲ್ಲ ಅಂತ ನಾನು ಸಮಾಧಾನ ಮಾಡ್ಕೊಳ್ಳೋಷ್ಟರಲ್ಲಿ ಏನೇನೋ ಮಾಡಿ ನನ್ನ ಎದೆಗೆ ಚೂರಿ ಹಾಕ್ಬಿಟ್ಟಿಯಲ್ಲೋ ಮಹದೇವ ಅಂತಾರೆ ಕಲ್ಯಾಣಿ. ಮಹದೇವ, ಅತ್ತಿಗೆ ಹೇಳ್ತಿರೋದು ಸರಿಯಾಗಿದೆ. ಸಂಸಾರ ಅಂದಮೇಲೆ ಜಗಳ ಕದನ ಇದ್ದಿದ್ದೆ. ಹಾಗಂತ ಕಟ್ಕೊಂಡು ಹೆಂಡ್ತಿನ ಮನೆಯಿಂದ ಆಚೆ ಹಾಕೋದು ಯಾವ ಸೀಮೆ ನ್ಯಾಯ ಹೇಳು ಅಂತಾರೆ ಶ್ರೀಧರ್. ಮನೆ ಬಿಟ್ಟು ಹೋಗ್ತೀನಿ ಅನ್ನೋ ನಿರ್ಧಾರ ಅವಳದು. ಬೇಕಾದರೆ ಅವಳೇ ವಾಪಸ್ ಬರಲಿ, ನಾನಂತೂ ಕರೆಯೋಕ್ಕಿಲ್ಲ ಅಂತಾನೆ ಮಹದೇವ. ಏಯ್ ಮುಚ್ಚೋ ಬಾಯಿ. ನೋಡು, ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀನಿ, ಮೊದಲು ಹೋಗಿ ಅವಳನ್ನು ಕರ್ಕೊಂಡು ಬಾ ಮಹದೇವ್. ಅವಳ ಅಪ್ಪ ಅಮ್ಮಂಗೆ ಈ ವಿಷಯ ಗೊತ್ತಾದರೆ ಪಾಪ ಕಣೋ, ಅವ್ರು ನೊಂದ್ಕೋತಾರೆ. ಅದು ಅಲ್ಲದೆ ಆ ಹುಡುಗಿ ಜೀವನ ಅನ್ಯಾಯವಾಗಿ ಹಾಳಾಗುತ್ತೆ. ನಾನು ಅಮ್ಮಯ್ಯ ಅಂತೀನಿ ಮಹದೇವ. ಹೋಗು ಅಂತಾರೆ ಕಲ್ಯಾಣಿ. ಮಹದೇವ, ಸತ್ಯಮೂರ್ತಿಯವ್ರ ಬಗ್ಗೆ ಯೋಚನೆ ಮಾಡೋ. ಪ್ರೇಮನ ಕಳ್ಕೊಂಡು ಈಗಲೇ ದುಃಖದಲ್ಲಿದ್ದಾರೆ. ಈಗ ಕಾವ್ಯ ಜೀವನ ಹೀಗಾಯಿತು ಅಂದರೆ ಅವರು ಬದುಕಿರ್ತಾರೇನೋ ಅಂತಾರೆ ಶ್ರೀಧರ. ಇನ್ನೂ ಏನು ಯೋಚನೆ ಮಾಡ್ತಿದ್ಯಾ ಮಹದೇವ? ನಿನ್ನ ಮನಸ್ಸನ್ನು ಕಲ್ಲು ಮಾಡ್ಕೋಬೇಡ. ನೋಡು, ಏನೇ ಸಮಸ್ಯೆ ಇರ್ಬೋದು ಅದನ್ನು 4 ಗೋಡೆ ಮಧ್ಯೆನೇ ಬಗೆಹರಿಸ್ಕೊಳ್ಳೋಣ. ಅರ್ಥ ಮಾಡ್ಕೊಳ್ಳೋ ಮಹದೇವ. ಕಾವ್ಯ ಬರೀ ನನ್ನ ಸೊಸೆ ಅಲ್ಲ, ನನ್ನ ಮಗಳು ಇದ್ದ ಹಾಗೆ. ಈಗಾಗಲೇ ಪ್ರೇಮನ ಕಳ್ಕೊಂಡು ನನ್ನ ಮಗಳನ್ನೇ ಕಳ್ಕೊಂಡಿದ್ದೀನಿ ಅನ್ನೋಷ್ಟು ನನಗೆ ಸಂಕಟ ಆಗ್ತಿದೆ. ಇನ್ನು ಕಾವ್ಯನ ಕಳ್ಕೊಂಡ್ರೆ ನನ್ನ ಕೈಲಿ ಬದುಕೋಕ್ಕಾಗಲ್ಲ. ನನ್ನ ಸೊಸೆ ಅಂದರೂ ದೂರಾಗಿ ಹೋದರೆ ನಾನು ಸತ್ತೇ ಹೋಗ್ತೀನಿ ಅಂತಾರೆ ಕಲ್ಯಾಣಿ. ಈಚೆ ಕಾವ್ಯ ಆಟೋದಲ್ಲಿ ಭರತ್ ಮನೆ ಮುಂದೆ ಇಳಿತಾಳೆ. ಕಾವ್ಯ ಬಂದ್ಲು ಅನ್ಸುತ್ತೆ. ಈ ಚಾನ್ಸನ್ನು ನಾನು ಮಿಸ್ ಮಾಡ್ಕೊಳ್ಳೋದೇ ಇಲ್ಲ. ಮಹದೇವ, ನಿಮ್ಮಿಬ್ಬರನ್ನ ಶಾಶ್ವತವಾಗಿ ದೂರ ಮಾಡ್ತೀನಿ ಅಂತ ಹೊರಗಡೆ ಬರ್ತಾನೆ ಭರತ್. ಬಾ ಕಾವ್ಯ, ಬಾ ಒಳಗೆ ಬಾ ಅಂತ ಭರತ್ ಕರಿತಾನೆ. ಕೂತ್ಕೋ ಕಾವ್ಯ ಅಂತಾನೆ ಭರತ್. ಕಾವ್ಯ ಕೂತ್ಕೋತಾಳೆ. ಭರತ್ ಕೂತ್ಕೊಂಡು ಫೋನಲ್ಲಿ ನಿನ್ನ ಮಾತು ಕೇಳಿದ ಮೇಲೆ ನನಗೆ ತುಂಬ ಸಂಕಟ ಆಯಿತು ಕಾವ್ಯ. ನನಗೆ ನಂಬೋಕೆ ಆಗಲಿಲ್ಲ ಆ ಮಹಾದೇವ ನಿನ್ನ ಮೇಲೆ ಕೈ ಮಾಡೋಷ್ಟು ಕೀಳ್ಮಟ್ಟಕ್ಕೆ ಇಳಿದ್ನ. ನಾನು ನಿನಗೆ ಅವಕಾಶ ಸಿಕ್ತಾಗಲಿಲ್ಲ ಹೇಳ್ತಿದ್ದೆ ಮಹಾದೇವ ಸರಿ ಇಲ್ಲ, ಅವನು ಕ್ಯಾರೆಕ್ಟರ್ ನೀನು ಅಂದ್ಕೊಂಡಂಗಲ್ಲ ಅಂತ. ಆದರೆ ನೀನೇ ನನ್ನ ಮಾತನ್ನು ನಂಬಲಿಲ್ಲ ಅಂತಾನೆ ಭರತ್. ನಂದೇ ತಪ್ಪು ಭರತ್, ನಾನು ನಿನ್ನ ಮಾತನ್ನು ಕೇಳಬೇಕಾಗಿತ್ತು. ಆ ಮಹಾದೇವನ ನಂಬಿ ನನ್ನ ಜೀವನನೇ ಹಾಳಾಗೋಯ್ತು. ನಾನು ಅವನಿಂದ ದೂರ ಆಗಬೇಕು ಅಂತ ಮುಂಚೆನೇ ಅಂದ್ಕೊಂಡಿದ್ದೆ ಭರತ್. ಆದರೆ ಆಗ್ತಾನೇ ಇರಲಿಲ್ಲ. ಇವತ್ತು ನನ್ನ ಕೈಲಿ ಸಹಿಸ್ಕೊಳ್ಳೋಕೆ ಆಗಲಿಲ್ಲ. ಅದಕ್ಕೆ ಅವನ ಮನೇನ ಬಿಟ್ಟು ಬಂದುಬಿಟ್ಟೆ ಅಂತಾಳೆ ಕಾವ್ಯ. ಅದೇ ಯಾಕೆ ಅಂತ ಭರತ್ ಅಂತಾನೆ. ಏನು ಅಂತ ಹೇಳಿ ಭರತ್. ಆ ಮಹಾದೇವನ್ನ ಪ್ರೆಡಿಕ್ಟೇ ಮಾಡೋದಕ್ಕಾಗಲ್ಲ. ಒಂದು ಸಲ ಇದ್ದಾಗೆ ಇನ್ನೊಂದು ಸಲ ಇರೋದಿಲ್ಲ. ರಾಮ್ ಸ್ನೇಹನ ಮದುವೆ ಆಗೋಕ್ಕೆ ಒಪ್ಕೊಂಡಿದ್ದು ತಪ್ಪು ಅಂದಿದ್ದಕ್ಕೆ ಅವ್ನು ನನಗೆ ಬಾಯಿಗೆ ಬಂದಾಗ ಬೈದ. ಅವ್ನು ತಮ್ಮ ಮಾಡಿದ್ದೆ ಸರಿ ಅಂತಾನೆ. ನಾನು ಸುಮ್ಮನೆ ಇರದೇ ಇದ್ದರೆ ನನ್ನ ಬಾಯಿನ ಮುಚ್ಚಿಸ್ತಾನಂತೆ ಅಂತಾಳೆ ಕಾವ್ಯ. ಅವನು ಏನಾದರೂ ನಿನ್ನ ತಂಟೆಗೆ ಬಂದರೆ ನಾನೇ ಅವನ ಬಾಯಿ ಮುಚ್ಚಿಸ್ತೀನಿ. ಅಂದರೆ ಕಾನೂನು ಪ್ರಕಾರ ಅವನಿಗೆ ಶಿಕ್ಷೆ ಕೊಡಿಸ್ತೀನಿ. ಅಲ್ಲ ಕಾವ್ಯ, ಅವನ ಜೀವನ ಪರ್ಯಂತ ಜೈಲಲ್ಲಿ ಕಳಿಬೇಕಿತ್ತು. ನೀನು ಸಾಕ್ಷಿ ಕಲೆಕ್ಟ್ ಮಾಡಿ ಅವ್ನು ಬಿಡಿಸಿದ್ಯಾ. ಮನಸ್ಸಿರೋ ಮನುಷ್ಯ ಆಗಿದ್ದರೆ ಅವ್ನು ನಿನ್ನ ಪಾದ ತೊಳೆದು ಪೂಜೆ ಮಾಡಬೇಕಿತ್ತು. ಅಂಥವನು ನಿನ್ನ ಮನಸ್ಸನ್ನು ನೋಯಿಸಿದ್ದಾನೆ ಅಂದರೆ ಅವ್ನು ಮನುಷ್ಯನೇ ಅಲ್ಲ ಅಂತಾನೆ ಭರತ್. ನಂದೇ ತಪ್ಪು ಭರತ್, ನಾನು ಈಸಿಯಾಗಿ ಎಲ್ಲರನ್ನ ನಂಬಿಡ್ತೀನಿ, ಅದಕ್ಕೆ ಬಿಡ್ತೀನಿ ಅಂತಾಳೆ ಕಾವ್ಯ. ಬಿಟ್ಟಾಕು ಕಾವ್ಯ, ಎಲ್ಲರೂ ಆ ಮಹಾದೇವನ ಥರನೇ ಇರಲ್ಲ. ಸದ್ಯಕ್ಕೆ ನೀನು ಆ ನರ್ಕದಿಂದ ಆಚೆ ಕಡೆ ಬಂದೆಯಲ್ಲ, ಅಷ್ಟು ಸಾಕು. ನೋಡು, ನಾನು ಈಗಲೇ ಆ ಮಹಾದೇವನ ಮೇಲೆ ಡೊಮೆಸ್ಟಿಕ್ ವೈಲೆನ್ಸ್ ಕೇಸ್ ಹಾಕ್ತೀನಿ. ಅವನನ್ನು ಜೈಲಿಗೆ ಕಳಿಸೋ ಜವಾಬ್ದಾರಿ ನಂದು ಅಂತಾನೆ ಭರತ್. ಥ್ಯಾಂಕ್ ಯು ಭರತ್, ಥ್ಯಾಂಕ್ ಯು ಸೋ ಮಚ್. ನಾನು ಅವನ ಮದುವೆ ಆಗಿ ನನ್ನ ಜೀವನನೇ ಮಣ್ಪಾಲಾಯಿತು. ಈಗ ನಾನು ಒಬ್ಬಳೇ ಅನ್ನಿಸ್ತಿದೆ ಭರತ್, ನನಗೆ ಅಂತ ಯಾರೂ ಇಲ್ಲ ಅಂತಾಳೆ ಕಾವ್ಯ. ಡೋಂಟ್ ವರಿ ಕಾವ್ಯ, ನಾನಿದ್ದೀನಿ ಅಂತ ಅವಳು ತೊಡೆ ಮೇಲೆ ಕೈ ಇಡ್ತಾನೆ ಭರತ್. ವಾಟ್ ಅಂತಾಳೆ ಕಾವ್ಯ. ನಿನ್ನ ಜೀವನ ಇಷ್ಟಕ್ಕೆ ಮುಗಿಲಿಲ್ಲ, ಇನ್ಮೇಲೆ ಶುರುವಾಗುತ್ತೆ ನಿನ್ನ ಜೀವನ, ಬಂಗಾರ ಆಗುತ್ತೆ ಅಂತ ಹೇಳೋಕೆ ಬಂದೆ ಕಾವ್ಯ. ಕಾವ್ಯ, ನೀನನ್ನು ನಂಬ್ತೀಯ ಅಂದರೆ ನಾನು ನಿನಗೊಂದು ಸಜೆಷನ್ ಕೊಡಲ ಅಂತಾನೆ ಭರತ್. ಹೇಳು ಭರತ್, ನಾನೀಗ ನಂಬೋ ವ್ಯಕ್ತಿ ಅಂದರೆ ನೀನೊಬ್ಬನೇ ಅಂತಾಳೆ ಕಾವ್ಯ. ಕಾವ್ಯ, ಮೊದಲು ನೀನು ಆ ರೌಡಿ ಮಹಾದೇವನಿಗೆ ಡಿವೋರ್ಸ್ ಕೊಡು. ಅವನ್ನ ಋಣ ಸಂಬಂಧ ಕಳ್ಕೊಂಡ್ರೆ ಸಾಕು, ನಿನ್ನ ಜೀವನ ಇನ್ಮೇಲೆ ಬಂಗಾರ ಆಗುತ್ತೆ ಅಂತಾನೆ ಭರತ್. ಕರೆಕ್ಟ್ ಭರತ್, ನೀನು ಹೇಳು ಹಾಗೆ ನಾನು ಅವನಿಗೆ ಡಿವೋರ್ಸ್ ಕೊಡಲೇಬೇಕು. ಆದರೆ ಅದಕ್ಕೂ ಮುಂಚೆ ನಾನು ಮೊದಲು ಕೇಸ್ ಫೈಲ್ ಮಾಡಬೇಕು. ಭರತ್, ಸ್ಟೇಷನ್ಗೆ ಹೋಗೋಣ ಅಂತಾಳೆ ಕಾವ್ಯ. ಬೇಡ ಕಾವ್ಯ, ನೀನೀಗ ತಾನೇ ಬಂದಿದ್ಯಾ, ಇಲ್ಲೇ ಸ್ವಲ್ಪ ಹೊತ್ತು ರೆಸ್ಟ್ ಮಾಡು. ನಾನೇ ಸ್ಟೇಷನ್ಗೆ ಹೋಗಿ ಎಲ್ಲ ಫಾರ್ಮಾಲಿಟೀಸ್ನ ನೋಡ್ಕೋತೀನಿ. FIR ಪೇಪರ್ಸ್ ರೆಡಿ ಮಾಡಿ ತೊಗೊಂಡು ಬರ್ತೀನಿ. ನೀನು ಜಸ್ಟ್ ಸೈನ್ ಮಾಡಿದರೆ ಸಾಕು ಅಂತ ಫೋನ್ ತಗೊಂಡು, ಹಲೋ ರೀ ರವಿ, ನೀವು ಈಗಲೇ ಆ ಮಹಾದೇವನ ಮೇಲೆ ಡೊಮೆಸ್ಟಿಕ್ ವೈಲೆನ್ಸ್ ಕೇಸ್ ರೆಡಿ ಮಾಡಿ FIR ಕಾಪಿ ತೊಗೊಂಡು ನೀನೇ ಮನೆಗೆ ಬಾ, ಕೆಲಸ ಇವತ್ತೇ ಆಗಬೇಕು, ಅರ್ಜೆಂಟ್ ಇದೆ ಅಂತಾನೆ ಭರತ್. ಈಚೆ ಕಾವ್ಯ ವಾರ್ಡ್ರೋಬಲ್ಲಿ ಭರತ್ ವ್ಯಾಲೆಟ್ನ ಓಪನ್ ಮಾಡಿ ಅದರಲ್ಲಿರೋ ತನ್ನ ಫೋಟೋನ ಮತ್ತು ವಾರ್ಡ್ರೋಬಲ್ಲಿರೋ ತನ್ನ ಫೋಟೋನ ನೋಡಿ, ಅಂದರೆ ಭರತ್ ನನ್ನ ಫಾಲೋ ಮಾಡ್ತಿದ್ದಾನ ಅಂತಾಳೆ. ಈಚೆ ಭರತ್ ಕಾವ್ಯ ಹತ್ರ, ನೀನು ಓಕೆ ಅಂದರೆ ನಿನ್ನ ಮೂಡನ್ನು ರಿಫ್ರೆಶ್ ಮಾಡೋದಕ್ಕೆ ಎಲ್ಲಾದರೂ ಹೊರಗಡೆ ಹೋಗೋಣವಾ ಅಂತ ಕೇಳ್ತಾನೆ. ಈಚೆ ಕಾವ್ಯ ಪ್ರೇಮನ ಹತ್ರ ಫೋನಲ್ಲಿ, ನನಗೆ ಇಲ್ಲಿರೋ ಪ್ರತಿ ಕ್ಷಣವೂ ಹೊಸ ಹೊಸ ವಿಷಯ ತಿಳಿತಿದೆ, ಇವತ್ತು ಸಂಜೆ ನನ್ನ ಪಾರ್ಟಿಗೆ ಹೋಗೋಣ ಅಂತಿದ್ದಾನೆ ಅಂತಾಳೆ ಕಾವ್ಯ. ನಂತರ ಇಬ್ಬರು ಪಾರ್ಟಿ ಕೊಡ್ತಾರೆ. ಆಗ ಭರತ್ ಮಹಾದೇವ ಅನ್ನೋ ಕಹಿಯಾದ ನೆನಪನ್ನು ಮರೆಸೋ ಜವಾಬ್ದಾರಿ ನಂದು ಅಂತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.